ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಾನು ಹೊರಗಡೆ ಇದ್ದೀನಿ, ಚಿಕ್ಕಮಗಳೂರಿಗೆ ಬಂದಿದ್ದೀನಿ. ಅದಕ್ಕೋಸ್ಕರ ಮಂಡೇ ನೈಟ್ ರಾನ ಡೀಟೇಲ್ ಆಗಿ ರಿವ್ಯೂ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಬಟ್ ಹೈಲೈಟ್ ನಂತೂ ಖಂಡಿತವಾಗ್ಲೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಎಸ್ ಗೈಸ್, ನಾವೇನು ಅನ್ಕೋತಾ ಇದ್ವಿ, ಡಬ್ಲ್ಯೂ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಆಗಿ ವಿಷನ್ ನ ಸರ್ವೈವರ್ ಸೀರೀಸ್ ವಾರ್ ಗೇಮ್ಗೆ ಬಿಲ್ಡ್ ಮಾಡ್ತಾ ಇದೆ. ಇದೇ ಡಬ್ಲ್ಯೂ ಹೊಸ ವಿಷನ್ ಹಾಗೆ ಹೀಗೆ ಅಂತ. ಬಟ್ ಇವತ್ತೇ ವಿಷನ್ನು ಕಂಪ್ಲೀಟ್ ಆಗಿ ಎಂಡ್ ಆಗಿದೆ. ಎಸ್ ಗೈಸ್, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಅಂಡ್ ಪಾಲ್ ಹೀಮನ್ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಮೇಲೆ ಟರ್ನ್ ಆಗಿದ್ದಾರೆ. ಮಂಡೇ ನೈಟ್ ರಾನ ಮೋಸ್ಟ್ ಶಾಕಿಂಗ್ ಮೂಮೆಂಟ್ಗಳಲ್ಲಿ ಖಂಡಿತವಾಗ್ಲೂ ಕೂಡ ಈ ಒಂದು ಮೂಮೆಂಟ್ ಕೂಡ ಇನ್ಮುಂದೆ ಸೇರ್ಕೊಳ್ಳುತ್ತೆ. ಏನೇನಾಯಿತು ಈ ಒಂದು ಮೂಮೆಂಟ್ ಅಲ್ಲಿ, ಮೇನ್ ಇವೆಂಟ್ ಅಲ್ಲಿ ಏನೇನಾಯಿತು ಅಂತ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಶೋನ ಓಪನಿಂಗ್ ಅಲ್ಲಿ ನಮಗೆ ಸತ್ ಫ್ರೀಕಿನ್ ರಾಲೆನ್ಸ್, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್, ಪಾಲ್ ಹೀಮನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಇವರ ಸೆಲೆಬ್ರೇಷನ್ ನ ಡಬ್ಲ್ಯೂ ಅವರು ಓಪನಿಂಗ್ ಅಲ್ಲೇ ಪ್ಲಾನ್ ಮಾಡಿರ್ತಾರೆ. ಓಪನಿಂಗ್ ಅಲ್ಲಿ ಇವರೆಲ್ಲರೂ ಕೂಡ ರಿಂಗಿಗೆ ಬರ್ತಾರೆ ಅಂಡ್ ನಮ್ಮ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಥೀಮ್ ಸಾಂಗ್ ನ ಆ ಒಂದು ಕ್ರೌಡ್ ಆಡ್ತಾ ಇರುತ್ತೆ. ಇವತ್ತಿನ ಮಂಡೇ ನೈಟ್ ರಾ ಆಗಿದ್ದು ಪರ್ತ್, ಆಸ್ಟ್ರೇಲಿಯಾದಲ್ಲೇ. ಅಂಡ್ ನಮ್ಮ ಸೆತ್ ರಾಲೆನ್ಸ್ ಅವರು ಆಸ್ಟ್ರೇಲಿಯನ್ ಕ್ರೌಡಿಗೆ ವೆಂಕರ್ ಅಂತ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ಅವರು ಹೇಳ್ತಾರೆ ಐ ಆಮ್ ಸತ್ ಫ್ರೀಕಿನ್ ರಾಲೆನ್ಸ್ ಅಂಡ್ ಹೋಗಿ ಬ್ರಾನ್ಸನ್ ರೀಡ್ ಅವ್ರನ್ನ ಅಪ್ರಿಶಿಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ನಿಜವಾಗ್ಲೂ ನಿನ್ನ ಮೇಲೆ ನನಗೆ ಹೆಮ್ಮೆ ಇದೆ, ಯಾಕಂದ್ರೆ ನೀನು ಬರೀ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸಿಲ್ಲ, ಬದಲಿಗೆ ಅವನಿಗೆ ಒಳ್ಳೆ ಅದ್ಭುತವಾದ ಬೀಟ್ ಡೌನ್ ನ ಕೊಟ್ಟಿದ್ಯಾ. ಅಂಡ್ ಇವಾಗ ನಾನ್ ನಿನ್ನ ಅಫಿಷಿಯಲ್ ಆಗಿ ಹೊಸ ಟ್ರೈಬಲ್ ಚೀಫ್ ಅಂತ ನಾಮಕರಣ ಮಾಡ್ತಾ ಇದ್ದೀನಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಬ್ರಾನ್ಸನ್ ರೀಡ್ ಅವ್ರಿಗೆ ಹೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಬ್ರಾನ್ಸನ್ ರೀಡ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಶೋ ಅಲ್ಲಿ ರೋಮನ್ ರೈನ್ಸ್ ಅವರು ಇರಲಿಲ್ಲ, ನಮ್ಮ ಬ್ರಾನ್ಸನ್ ರೀಡ್ ಅವರ ಹೋಮ್ ಗ್ರೌಂಡ್ ಆಸ್ಟ್ರೇಲಿಯಾನೇ. ಅದಕ್ಕೋಸ್ಕರ ಕ್ರೌಡ್ ಬ್ರಾನ್ಸನ್ ರೀಡ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಬ್ರಾನ್ಸನ್ ರೀಡ್ ಅನ್ನೋ ಒಂದು ಚಾಂಟ್ ಗಳನ್ನು ಕೂಡ ಕ್ರೌಡ್ ಚಾಂಟ್ ಮಾಡೋದಕ್ಕೆ ಶುರು ಆಗುತ್ತೆ. ಅಂಡ್ ಇದಾದ್ಮೇಲೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೋಗಿ ಪಾಲ್ ಹೀಮನ್ ಅವರಿಗೆ ಪಪ್ಪಿನೂ ಕೂಡ ಕೊಡ್ತಾರೆ ಅಂತಾನೆ ಹೇಳ್ಬಹುದು. ಅದೆಲ್ಲದೂ ಕೂಡ ಸಿಕ್ಕಾಪಟ್ಟೆ ಫನ್ನಿ ಆಗಿತ್ತು. ಅಂಡ್ ಆಮೇಲೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೆಲವೊಂದಷ್ಟು ಇಂಪಾರ್ಟೆಂಟ್ ವರ್ಡ್ಸ್ ಗಳನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಬಳಿ ಈಗ 2 ಪ್ರಶ್ನೆ ಇದೆ. ಆ 2 ಪ್ರಶ್ನೆ ಏನಪ್ಪಾ ಅಂದ್ರೆ, ನಾನು ಯಾಕೆ ಗ್ರೇಟೆಸ್ಟ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್, ಅದೇ ಯಾಕೆ ನಾನು ಹಾಗೆ ನನಗೆ ಹೇಳ್ಕೊತಾ ಇದ್ದೀನಿ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳಿ ಎಕ್ಸ್ಪ್ಲನೇಷನ್ ಕೂಡ ಅವರೇ ಕೊಡೋದಕ್ಕೆ ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ರೋಮನ್ ರೈನ್ಸ್ ಅವರು ಹೇಳಿದ್ರು ಈ ಒಂದು ಕಂಪನಿಯಲ್ಲಿ ಲೆವೆಲ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಟ್ ಈಗ ನನ್ನ ಲೆವೆಲ್ ಅಲ್ಲಿ ಯಾರು ಕೂಡ ಇಲ್ಲ, ಯಾಕಂದ್ರೆ ನಾನೇ ಗ್ರೇಟೆಸ್ಟ್ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್. ನಿಜವಾಗ್ಲೂ ರೋಮನ್ ರೈನ್ಸ್ ಅವರು ಈ ಒಂದು ಲೆವೆಲ್ಗೆ ಬರೋದಕ್ಕೆ ಶೀಲ್ಡ್ ನ ಅಗತ್ಯಕತೆ ಇತ್ತು, ಬ್ಲಡ್ ಲೈನ್ ನ ಅಗತ್ಯಕತೆ ಇತ್ತು, ಹಾಗೆ ನನ್ನ ಅಗತ್ಯಕತೆನೂ ಕೂಡ ಇತ್ತು. ಅಷ್ಟೇ ಅಲ್ಲ, ಕೋಡಿ ರೋಡ್ಸ್ ಅವ್ರಿಗೂ ಕೂಡ ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದಕ್ಕೆ ನನ್ನ ಅಗತ್ಯಕತೆ ಇತ್ತು. ಬಟ್ ನನಗೆ ಯಾರ ಅಗತ್ಯಕತೆನೂ ಇಲ್ಲ. ನಾನು ರಸ್ಸಲ್ ಮೇನಿಯಾದಲ್ಲಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವ್ರನ್ನ ಒಬ್ಬಂಟಿಯಾಗಿ ಸೋಲಿಸ್ತೆ. ನಾನು ಒಬ್ಬಂಟಿಯಾಗಿ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆದ್ಕೊಂಡೆ. ಅಂಡ್ ಒಬ್ಬಂಟಿಯಾಗಿ ಕೋಡಿ ರೋಡ್ಸ್ ಅವ್ರನ್ನು ಕೂಡ ನಾನು ಸೋಲಿಸ್ತೆ. ಇಲ್ಲಿರ್ತಕ್ಕಂತಹ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಹಾಗೆ ಪಾಲ್ ಹೀಮನ್ ಅವರ ಅಗತ್ಯಕತೆ ಕೂಡ ನನಗೆ ಇಲ್ಲ, ಬದಲಿಗೆ ಆ ಮೂವರಿಗೆ ನನ್ನ ಅಗತ್ಯಕತೆ ಇದೆ. ಯಾಕಂದ್ರೆ ಇದೇ ವಿಷನ್ನು. ಅಂಡ್ ಐ ಆಮ್ ಸತ್ ಫ್ರೀಕಿನ್ ರಾಲೆನ್ಸ್ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಒಂದು ಪ್ರೋಮೋನ ಕಟ್ ಮಾಡ್ತಾರೆ. ಅಂಡ್ ಅದಾದ್ಮೇಲೆ ಪೈರೋಸ್ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಡಬ್ಲ್ಯೂ ಅವರು ತೋರಿಸಿದ್ರು. ಯಾಕಂದ್ರೆ ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳಿದ್ರು, ನನಗೆ ಯಾರ ಅಗತ್ಯಕತೆನೂ ಕೂಡ ಇಲ್ಲ, ಬ್ರಾನ್ ಬ್ರೇಕರ್, ಬ್ರಾನ್ಸನ್ ರೀಡ್ ಅವರ ಅಗತ್ಯಕತೆನೂ ಕೂಡ ನನಗೆ ಇಲ್ಲ ಅಂತ. ಅಂಡ್ ಆಗ್ಲೇ ನಾನು ಯಾಕೆ ಗುರು ಸೆತ್ ರಾಲೆನ್ಸ್ ಅವರು ಈ ರೀತಿ ಹೇಳ್ತಾ ಇದಾರಲ್ಲ ಅಂತ ಅನ್ಕೋತಾ ಇದ್ದೆ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ಇವನೇನು ಈ ರೀತಿ ಸ್ಟೇಟ್ಮೆಂಟ್ ನ ಕೊಡ್ತಾ ಇದ್ದಾನಲ್ಲ ಅಂತ ಅವರು ಕೂಡ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಅಲ್ಲಿ ಆಂಗ್ರಿ ಆಗಿ ಸೆತ್ ರಾಲೆನ್ಸ್ ಅವ್ರನ್ನ ನೋಡ್ತಾ ಇದ್ರು. ಬಟ್ ನಮ್ಮ ಸೆತ್ ರಾಲೆನ್ಸ್ ಅವರ ಗಮನ ಆ ಒಂದು ಬ್ರಾನ್ ಬ್ರೇಕರ್ ಮೇಲೆ ಬರಲೇ ಇಲ್ಲ. ಏನೇ ಆಗಲಿ, ಓಪನಿಂಗ್ ಅಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಎಲ್ಲರಿಗೂ ಕೂಡ ತಿಳಿಸಿದ್ರು, ನನಗೆ ಯಾರ ಅಗತ್ಯಕತೆನೂ ಕೂಡ ಇಲ್ಲ, ಇದನ್ನೆಲ್ಲದನ್ನು ಕೂಡ ನಾನು ಒಬ್ಬಂಟಿಯಾಗಿ ಮಾಡಿದ್ದೀನಿ. ಅಂಡ್ ಇಲ್ಲಿರೋರೆಲ್ಲರಿಗೂ ಕೂಡ ನನ್ನ ಅಗತ್ಯಕತೆ ಇದೆ. ಸೊ ಈಗ ನನ್ನನ್ನ ಬೀಟ್ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ನಮ್ಮ ಸೆತ್ ರಾಲೆನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ಮತ್ತೊಮ್ಮೆ ನಮಗೆ ವಿಷನ್ ನೋಡೋದಕ್ಕೆ ಸಿಗ್ತಾರೆ. ಆಕ್ಚುಲಿ ಮಂಡೇ ನೈಟ್ ರಾ ಕಂಟಿನ್ಯೂ ಆಗಿರುತ್ತೆ. ನಮ್ಮ ಬ್ರಾನ್ಸನ್ ರೀಡ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಊಸೋಸ್ ಗಳ ಕಥೆನ ಕೂಡ ಮುಗಿಸಿ ಬಂದಿರ್ತಾರೆ. ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡೋದಕ್ಕೆ ಹೋಗೋದಿಲ್ಲ, ವಿಡಿಯೋನ ಬೇಗ ಮಾಡಬೇಕು. ಅದಕ್ಕೋಸ್ಕರ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಊಸೋಸ್ ಗಳ ಕಥೆನ ಮುಗಿಸಿ ಬಂದಂತಹ ನಮ್ಮ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಸೆತ್ ರಾಲೆನ್ಸ್ ಅವರು ಹೊಗಳುತ್ತಾ ಇರ್ತಾರೆ. ನಿಜವಾಗ್ಲೂ ನೀವು ಇವತ್ತು ಊಸೋಸ್ ಗಳನ್ನ ಸೋಲ್ಸಿದಿರಲ್ಲ, ಅದು ನನಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ನಿಜವಾಗ್ಲೂ ಅವರು ಅದನ್ನ ಡಿಸರ್ವ್ ಮಾಡ್ತಾ ಇದ್ರು. ಬಟ್ ಈಗ ನಾನು ಹೇಳೋದನ್ನ ಖಂಡಿತವಾಗ್ಲೂ ಕೂಡ ಕೇಳಿಸ್ಕೊಳ್ಳಿ. ನಿಜವಾಗ್ಲೂ ಈ ವಾರ ನನ್ನ ಕರಿಯರ್ನ ಬೆಸ್ಟ್
ಬೆಸ್ಟ್ ವಾರ. ಅಷ್ಟೇ ಅಲ್ಲ, ಈ 6 ತಿಂಗಳು ನನ್ನ ಕರಿಯರ್ನ ಬೆಸ್ಟ್ 6 ತಿಂಗಳುಗಳಲ್ಲಿ ಒಂದು. ನಾನು ನನ್ನ ಹೆಂಡತಿನ ಮದುವೆ ಆದೆ, ಬೆಕಿಲಿಂಟ್ನ ಮದುವೆ ಆಗಿದ್ದೀನಿ, ಮಗುಗೆ ಜನ್ಮನೂ ಕೂಡ ಕೊಟ್ಟಿದ್ದೀನಿ, ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ನು ಕೂಡ ಗೆದ್ದಿದ್ದೀನಿ, ಕೋಡಿ ರೋಡ್ಸ್ ಅವ್ರನ್ನು ಕೂಡ ಗೆದ್ದಿದ್ದೀನಿ. ಆ್ಯಂಡ್ ನಿಮ್ಮನ್ನು ಎಲ್ಲಿಗೆ ತಲುಪಿಸಿದ್ದೀನಿ ನಾನು, ನಿಜವಾಗ್ಲೂ ಇದನ್ನು ನೀವು ಫೀಲ್ ಮಾಡಿ. ಈಗ ನಾವು ಬೆಟ್ಟದ ತುದಿಯಲ್ಲಿ ನಿಂತಿದ್ದೀವಿ ಆ್ಯಂಡ್ ಆ ಒಂದು ಫ್ರೆಶ್ ಗಾಳಿನ ನಾವು ಉಸಿರಾಡಬೇಕು. ಆ್ಯಂಡ್ ಈ ಒಂದು ತುದಿಯಿಂದ ನನ್ನನ್ನು ಕೆಡವೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಈ ಒಂದು ಲೈಫ್ನ ನಾವೆಲ್ಲರೂ ಕೂಡ ಎಂಜಾಯ್ ಮಾಡಬೇಕು ಅಂತ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರಿಗೆ ಹೇಳ್ತಾ ಇರ್ತಾರೆ. ಆ್ಯಂಡ್ ಅವರಿಂದ ನಮ್ಮ ಪಾಲಿಮಿನ್ ಅವರು ಕೂಡ ಸಿಕ್ಕಾಪಟ್ಟೆ ಹೆಮ್ಮೆಯಿಂದ ಇರ್ತಾರೆ. ಆಗಲೂ ಕೂಡ ನನಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ, ಏನು ಗುರು ನಮ್ಮ ಸೆತ್ ರಾಲಿನ್ಸ್ ಅವರು ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾರಲ್ಲ, ಡಬ್ಲ್ಯೂ ಅವರು ಏನಾದರೂ ಡಿಫ್ರೆಂಟ್ ಆಗಿ ಏನಾದರೂ ಪ್ಲ್ಯಾನ್ ಮಾಡ್ತಾ ಇದ್ದಾರಾ? ಆದರೂ ಕೂಡ ಇಷ್ಟು ಬೇಗ ಅದನ್ನೇನಾದರೂ ಪ್ಲ್ಯಾನ್ ಮಾಡಿದ್ರೆ ನಿಜವಾಗ್ಲೂ ಏನೇನೋ ಆಗುತ್ತೆ ಅಂತ ಅನ್ಕೋತಾ ಇದ್ವಿ. ಬಟ್ ಮೇನ್ ಇವೆಂಟಲ್ಲಂತೂ ಒಂದು ಶಾಕ್ನ ಡಬ್ಲ್ಯೂ ಅವರು ಪುಲ್ ಮಾಡಿದ್ರು. ಓವರಾಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಕೂಡ ಡಬ್ಲ್ಯೂ ಅವರು ಹಿಂಟ್ಸ್ಗಳನ್ನ ಕೊಡ್ತಾನೆ ಇದ್ರು, ಆಗುತ್ತೆ ಆಗುತ್ತೆ ಅಂತ. ಬಟ್ ಯಾರಿಗೂ ಕೂಡ ನಂಬಿಕೆನೇ ಬರ್ತಾ ಇರೋದಿಲ್ಲ ಆ ರೀತಿ ಆಗುತ್ತೆ ಅಂತ. ಏನಾಯಿತು ಅಂತ ತಿಳಿಸ್ಕೊಡ್ತೀನಿ. ಮೈನ್ ಇವೆಂಟಲ್ಲಿ ನಮಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಜೇ ಉಸೋ, ಸಿಎಂ ಪಂಕ್ ಆ್ಯಂಡ್ ಎಲೆ ನೈಟ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ಗೆ ನಂಬರ್ 1 ಕಂಟೆಂಡರಿಗೆ. ಇನ್ನು ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಅದ್ಭುತವಾದ ಮ್ಯಾಚು ಅಂತಾನೆ ಹೇಳ್ಬಹುದು. ಈ ಒಂದು ಮ್ಯಾಚ್ನ ಎಂಡಿಂಗ್ ಅಲ್ಲಿ ನಮ್ಮ ಎಲೆ ನೈಟ್ ಅವರು ಸಿಎಂ ಪಂಕ್ ಅವರಿಗೆ BFT ನ ಕನೆಕ್ಟ್ ಮಾಡಿರ್ತಾರೆ. ಬಟ್ ನಮ್ಮ ಜೇ ಉಸೋ ಅವರು ಎಲೆ ನೈಟ್ ಅವರ ಕಾಲಿಟ್ಕೊಂಡು ಎಳೆದ್ಬಿಟ್ಟು ಈಗ ನಾನು ಹೋಗಿ ಸಿಎಂ ಪಂಕ್ ಅವ್ರನ್ನ ಪಿನ್ ಮಾಡ್ತೀನಿ ಅಂತ ಟಾಪ್ ರೋಪ್ ಮೇಲಿಂದ ಫ್ಲಾಶ್ ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ತನ್ನ ನೀನ ಅಪ್ ಮಾಡ್ತಾರೆ. ಅಂಡ್ ಆಗ ನಮ್ಮ ಸಿಎಂ ಪಂಕ್ ಅವರು ಜೇ ಉಸೋಗೆ ಒಂದು GTS ನ ಕನೆಕ್ಟ್ ಮಾಡಿ ಜೇ ಉಸೋ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ಗೆದ್ದು ಸೆಲೆಬ್ರೇಟ್ ಮಾಡಬೇಕಾದ್ರೆ ನಮಗೆ ವಿಷನ್ ನ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಬ್ರಾನ್ ಬ್ರೇಕರ್ ಅವರು ಸ್ಟಾರ್ಟಿಂಗ್ ಗೆ ಓಡ್ ಬಂದು ಜೇ ಉಸೋ ಹಾಗೆ ಎಲೆ ನೈಟ್ ಅವರಿಗೆ ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಅವರು ರಿಂಗ್ ಒಳಗಡೆ ಹೋಗಿ ಸಿಎಂ ಪಂಕ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಸಿಎಂ ಪಂಕ್ ಅವ್ರಿಗೂ ಕೂಡ ಸ್ಪಿಯರ್ ಹಾಗೆ ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಕೂಡ ಬಂದು ಸಿಎಂ ಪಂಕ್ ಅವರ ಬಳಿ ಟ್ರಾಶ್ ಟಾಕ್ ನ ಮಾಡೋದಕ್ಕೆ ಶುರು ಮಾಡ್ತಾರೆ. ನೀನ್ ಯಾವತ್ತೂ ಕೂಡ ನನ್ನಿಂದ ಈ ಒಂದು ಚಾಂಪಿಯನ್ಶಿಪ್ ನ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಹೀಗೆ ಅಂತ. ಸೊ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ವಿಕ್ಟರಿ ಪೋಸ್ ಕೂಡ ಅಲ್ಲಿ ಕೊಡ್ತಾರೆ. ಅದಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೀದಾ ರಿಂಗ್ ಕಾರ್ನರ್ ಹತ್ರ ಹೋಗ್ತಾರೆ. ಬಟ್ ಅದನ್ನ ನಮ್ಮ ಸೆತ್ ರಾಲಿನ್ಸ್ ಅವರು ಗಮನಿಸೋದಿಲ್ಲ. ಲಿಟ್ರಲಿ ಬ್ರಾನ್ ಬ್ರೇಕರ್ ಅವರು ಸಡನ್ ಆಗಿ ಬಂದು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರಿಗೇನೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಲಿಟ್ರಲಿ ಯಾರು ಕೂಡ ಅನ್ಕೊಂಡಿರೋದಿಲ್ಲ. ಅಂಡ್ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಕ್ರೌಡು ಕೂಡ ಸಿಕ್ಕಾಪಟ್ಟೆ ಶಾಕ್ ರಿಯಾಕ್ಷನ್ ನ ಅಲ್ಲಿ ಕೊಡ್ತಾರೆ. ನಮ್ಮ ಪಾಲಿಮಿನ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿ ಇರ್ತಾರೆ. ಬ್ರಾನ್ಸನ್ ರೀಡ್ ಅವರು ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗಿರ್ತಾರೆ. ನಾನು ಪಾಲಿಮಿನ್ ಅವ್ರನ್ನೇ ಗಮನಿಸ್ತಾ ಇದ್ದೆ, ಪಾಲಿಮಿನ್ ಅವ್ರೇನಾದ್ರೂ ನಗಾಡ್ತಾರ ಅಂತ. ಬಟ್ ನಮ್ಮ ಪಾಲಿಮಿನ್ ಅವ್ರಿಗೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಶಾಕ್ ಆಗಿರುತ್ತೆ. ಅಷ್ಟೇ ಅಲ್ಲ, ಸ್ಪಿಯರ್ ನ ಹಿಟ್ ಮಾಡಾದ್ಮೇಲೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಬ್ರಾನ್ಸನ್ ರೀಡ್ ಅವರ ಬಳಿ ಹೋಗಿ ಹೇಳ್ತಾರೆ, ಈಗ ನಿನ್ನ ಬಳಿ 2 ಆಪ್ಷನ್ ಇದೆ. ಒಂದು, ನೀನು ಸೆತ್ ಫ್ರೀಕಿನ್ ರಾಲಿನ್ಸ್ ಅವ್ರನ್ನ ಚೂಸ್ ಮಾಡು, ಅಥವಾ ನೀನು ನನ್ನನ್ನ ಚೂಸ್ ಮಾಡು ಅಂತ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಚೂಸ್ ಮಾಡ್ತಾರೆ. ಅವರು ಕೂಡ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೆ ಸುನಾಮಿನ ಕನೆಕ್ಟ್ ಮಾಡ್ತಾರೆ. ಅಂಡ್ ಇದೆಲ್ಲ ಮಾಡಬೇಕಾದ್ರೆ ನಮ್ಮ ಪಾಲಿಮಿನ್ ಅವರು ಸೆತ್ ರಾಲಿನ್ಸ್ ಅವ್ರನ್ನ ಕಾಪಾಡೋ ರೀತಿ ಟ್ರೈ ಮಾಡ್ತಾ ಇರ್ತಾರೆ. ಇಲ್ಲ ಅಟ್ಯಾಕ್ ಮಾಡಬೇಡಿ ಅಂತ. ಅಂಡ್ ಬ್ರಾನ್ಸನ್ ರೀಡ್ ಅವರು ಕೂಡ ಬ್ರಾನ್ ಬ್ರೇಕರ್ ಅವರ ಜೊತೆ ಸೇರ್ಕೊಂಡಾದ್ಮೇಲೆ ಬ್ರಾನ್ ಬ್ರೇಕರ್ ಅವರು ಪಾಲಿಮಿನ್ ಅವರ ಬಳಿ ಹೋಗಿ ಪಾಲಿಮಿನ್ ಅವರ ಕಾಲರ್ನು ಕೂಡ ಇಟ್ಕೋತಾರೆ. ಈಗ ನಿನ್ ಬಳಿನೂ ಕೂಡ 2 ಆಪ್ಷನ್ ಇದೆ. ಒಂದು, ಸೆತ್ ರಾಲಿನ್ಸ್ ಅವ್ರನ್ನ ಚೂಸ್ ಮಾಡು, ಅಥವಾ ನೀನು ನಮ್ಮನ್ನ ಚೂಸ್ ಮಾಡು ಅಂತ. ಸೊ ಪಾಲಿಮಿನ್ ಅವರ ಬಳಿ ಸೆತ್ ರಾಲಿನ್ಸ್ ಅವ್ರನ್ನ ಚೂಸ್ ಮಾಡ್ಕೊಳ್ಳೋದಕ್ಕೆ ಧೈರ್ಯನೇ ಇರೋದಿಲ್ಲ. ಯಾಕಂದ್ರೆ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ನನ್ನ ಮೇಲೂ ಕೂಡ ಅಟ್ಯಾಕ್ ಮಾಡ್ತಾರೆ ಅಂತ ಗೊತ್ತು. ಅವರು ಕೂಡ ಹೋಗ್ತಾರೆ. ಬ್ರಾನ್ ಬ್ರೇಕರ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ನ ಇಟ್ಕೊಂಡಿರ್ತಾರೆ. ಅಂಡ್ ಅವರಿಬ್ರು ಕೈನೂ ಕೂಡ ನಮ್ಮ ಪಾಲಿಮಿನ್ ಅವರು ಲಿಫ್ಟ್ ಮಾಡ್ತಾರೆ. ಹಿಂಗೆ ಈ ರೀತಿ ಇವತ್ತಿನ ಶಾಕಿಂಗ್ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ನೋ ಒನ್, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ ಗುರು ಈ ರೀತಿ ಆಗುತ್ತೆ ಅಂತ. ಅಂಡ್ ಇಷ್ಟು ಬೇಗ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ವಿಷನ್ ಮುಗ್ದೋಗುತ್ತೆ ಅಂತ. ಐ ಥಿಂಕ್ ಓಪನಿಂಗ್ ಅಲ್ಲಿ ನಮ್ಮ ಸೆತ್ ರಾಲಿನ್ಸ್ ಅವರು ಹೇಳಿದ್ರಲ್ಲ, ನನಗೆ ಯಾರ ಅಗತ್ಯಕತೆನೂ ಕೂಡ ಇಲ್ಲ, ಬ್ರಾನ್ಸನ್ ರೀಡ್, ಬ್ರಾನ್ ಬ್ರೇಕರ್, ಪಾಲಿಮಿನ್ ಯಾರ ಅಗತ್ಯಕತೆನೂ ಕೂಡ ಇಲ್ಲ, ಬದಲಿಗೆ ಅವರಿಗೆ ನನ್ನ ಅಗತ್ಯಕತೆ ಇದೆ ಅಂತ. ಆ ಒಂದು ವಿಚಾರ ನಮ್ಮ ಬ್ರಾನ್ ಬ್ರೇಕರ್ ಅವರ ತಲೆಯಲ್ಲಿ ಕೂತ್ಕೋತು ಅಂತ ಅನ್ಕೋತೀನಿ. ಅದಕ್ಕೋಸ್ಕರ ಇವತ್ತು ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮೇಲೇನೆ ಟರ್ನ್ ಆಗಿದ್ದಾರೆ. ಲಿಟ್ರಲಿ ಈಗ ಮುಂದೆ ಕತೆ ಏನು? ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ನಂಬರ್ 1 ಕಂಟೆಂಡರ್ ಆಗಿದ್ದಾರೆ. ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರು ಕೂಡ ನನಗೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಬೇಕು ಅಂತ ಇದ್ದಾರೆ.
ಬದಲಿಗೆ ಅವರು ತನ್ನ ಗುರುಗಳ ಮೇಲೇನೆ ಟರ್ನ್ ಆಗಿದ್ದಾರೆ. ಲಿಟ್ರಲಿ ನನಗೆ ಇದನ್ನ ನೋಡಿ ಜಡ್ಜ್ಮೆಂಟ್ ಡೇ ಸ್ಟೋರಿ ಲೈನು ನೆನಪಾಗ್ತಾ ಇದೆ. ನಮ್ಮ ಜಡ್ಜ್ಮೆಂಟ್ ಡೇನ ಕ್ರಿಯೇಟ್ ಮಾಡಿದ್ದೆ ಎಡ್ಜ್ ಅವರು, ಬಟ್ ಬೇಗನೆ ಎಡ್ಜ್ ಅವರ ಮೇಲೇನೆ ಜಡ್ಜ್ಮೆಂಟ್ ಡೇ ಟರ್ನ್ ಆಗುತ್ತಲ್ಲ, ಆ ರೀತಿ ಸಿಮಿಲರ್ ವೇ ಅಲ್ಲಿ ಡಬ್ಲ್ಯೂ ಅವರು ವಿಷನ್ ಕೂಡ ಅದೇ ರೀತಿ ಬುಕ್ ಮಾಡಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ನೆನಪಿರುತ್ತೆ ಅಂತ ಅನ್ಕೋತೀನಿ. ಓವರ್ ಆಲ್ ಸಿಕ್ಕಾಪಟ್ಟೆ ಶಾಕಿಂಗ್ ಮೂಮೆಂಟ್ ಆಗಿತ್ತು. ಅದರಲ್ಲೂ ಕೂಡ ಯಾರು ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ ಗುರು. ಸರ್ವೈವರ್ ಸೀರೀಸ್ ವಾರ್ ಗೇಮ್ ಹತ್ರ ಇದೆ, ಈ ಒಂದು ಟೈಮಲ್ಲಿ ಈ ಒಂದು ಫ್ಯಾಕ್ಷನ್ ನ ಬ್ರೇಕಪ್ ಆಗುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ವಾರ್ ಗೇಮ್ ಕತೆ ಏನು, ಬ್ರಾಕ್ ಲೆಸ್ನರ್ ಅವರ ಕತೆ ಏನು, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ಡಬ್ಲ್ಯೂ ಅವರು ತುಂಬಾ ದೊಡ್ಡ ಪ್ಲಾನ್ ಚೇಂಜ್ ನ ಇಲ್ಲಿ ಮಾಡಿದ್ದಾರೆ. ಅದೇನೇನು ಆಯ್ತು ಅಂತ ಸಂಜೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಂದ ಮನೆಗೆ ಸಂಜೆ ಹೋಗ್ತೀನಿ, ಆಗ ಒಂದು ಕಂಪ್ಲೀಟ್ ವಿಡಿಯೋ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಮಂಡೇ ನೈಟ್ ರಾ ಮಾತ್ರ ಸಿಕ್ಕಾಪಟ್ಟೆ ಶಾಕಿಂಗ್ ಆಗಿತ್ತು.